ಎಲ್ರಿಗೂ ನಮಸ್ಕಾರ. ಇದು ಎರಿಕ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಅಂತ. ಇದು ನಗೋಯಾದಲ್ಲಿದೆ. ಸೊ ಸೇಮ್ ಇಂಡಿಯಾ ಥರ ಊಟ ಸಿಗುತ್ತೆ, ಬಟ್ ಮಾಡೋರೆಲ್ಲರೂ ಜಾಪ್ನೀಸ್. ಸೊ ಜಾಪ್ನೀಸ್ ಅವರು ರನ್ ಮಾಡ್ತಾರೆ ಈ ರೆಸ್ಟೋರೆಂಟ್ನ. ಸೊ ಅವರು ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಎಲ್ಲ ಫುಡ್ನ ಬಗ್ಗೆ ತಿಳ್ಕೊಂಡು ಬಂದು ಜಪಾನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಇದ್ದೀನಿ, ನಾನಿದು ನಗೋಯಾ ಸ್ಟೇಷನ್, ಸೆಂಟ್ರಲ್ ಸ್ಟೇಷನ್. ಸೊ ಈ ಕಡೆ ನಾನಿವತ್ತು ಎರಿಕ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅಥೆಂಟಿಕ್ ಇಂಡಿಯನ್ ರೆಸ್ಟೋರೆಂಟ್, ಅಲ್ಲೆಲ್ಲ ಕೆಲಸಗಳೆಲ್ಲ ಜಾಪನೀಸ್ ರನ್ ಮಾಡ್ತಾರೆ ಅದನ್ನೆಲ್ಲ. ಸೊ ಇಟ್ಸ್ ಲೈಕ್ ಚೆನ್ನೈ ಇದ್ದಂಗಿದೆ, ಚೆನ್ನೈ ಸೇಮ್ ಚೆನ್ನೈ ಇದೆ ಆ ಥರ. ಸೊ ಸಕುರಾ ದೋರಿ ಸೈಡಿಂದ ಹೋಗಬೇಕು. ಸಕುರಾ ದೋರಿ ಸೈಡಿಂದ ಹೋದರೆ ನಗೋಯಾ ಸ್ಟೇಷನ್ ಸಕುರಾ ದೋರಿ ಸೈಡಿಂದ ಹೋದರೆ ಸಿಗುತ್ತೆ ಆ ರೆಸ್ಟೋರೆಂಟ್. ಇದು ನಗೋಯಾ ಸ್ಟೇಷನ್ ಸಕುರಾ ದೋರಿ ಸೈಡ್ ನಿಮಗೆ ಮೊದಲೇ ಹೇಳಿದ ಹಾಗೆ. ಸೊ ನಾನು ತೋರಿಸ್ತೇನೆ ಸಕುರಾ ದೋರಿ ಸೈಡ್. ಸೊ ಈ ಕಡೆ ಸೈಡಿಂದ, ಅಂದರೆ ಈ ಕಡೆ ಎಂಟ್ರೆನ್ಸಿಂದ ನೀವು ಹೋಗ್ಬೇಕು ಎರಿಕ್ ಇಂಡಿಯನ್ ರೆಸ್ಟೋರೆಂಟಿಗೆ, ಎರಿಕ್ ಸೌತ್. ಸೊ ನಾನು ನಿಮ್ಮ ಮೊದಲೇ ಹೇಳಿದ ಹಾಗೆ ಲೈಕ್ ಇನ್ವಾರ್ಮೆಂಟ್ ಒಳಗಡೆ ಹೆಂಗಿರುತ್ತೆ ಅಂತಂದರೆ ಸೌತ್ ಇಂಡಿಯಾ, ಲೈಕ್ ಚೆನ್ನೈದಲ್ಲಿ ಯಾವ ಥರ ಬಸ್ ಸ್ಟೇಷನ್ ಆ ಥರದ್ದೆಲ್ಲ ಫೋಟೋಸ್ ಎಲ್ಲ ಅಂಟಿಸಿದ್ದಾರೆ ಅವರು. ನಾನು ನಿಮಗೆ ತೋರಿಸ್ತೀನಿ. ನಿಮ್ಮನ್ನು ಇವಾಗ ಆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾನೆ. ಸೊ ನಾನು ಯಾಕಪ್ಪ ನಗೋಯಾ ಸ್ಟೇಷನಿಂದ ಆ ರೆಸ್ಟೋರೆಂಟ್ ತೋರಿಸ್ತಾ ಇದ್ದೀನಿ ಅಂತಂದರೆ, ಯಾರಾದರೂ ಹೊಸಬ್ರಿದ್ದರೆ, ಸೊ ಅವ್ರಿಗೆ ಗೊತ್ತಾಗದೇ ಇದ್ದರೆ ಈ ವಿಡಿಯೋನ ರೆಫರ್ ಮಾಡ್ಬೋದು. ಈ ವಿಡಿಯೋ ಅವ್ರಿಗೆ ರೆಫರೆನ್ಸ್ ಆಗಿ ಕೊಡ್ಬೋದು. ಯಾಕಂದರೆ ಸರ್ಚ್ ಮಾಡ್ತಾ ಇದ್ದಾರೆ ನಗೋಯಾ ಸ್ಟೇಷನ್ ಯಾರಾದರೂ ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟ್ ಇದೆ ಇಲ್ವಾ ಅಂತ. ಸೊ ಅವ್ರಿಗೆ ನಮ್ಮ ವಿಡಿಯೋನ ನೀವು ರೆಫರೆನ್ಸ್ ಆಗಿ ಕೊಡ್ಬೋದು. ಅವ್ರಿಗೆ ನಗೋಯಾ ಸ್ಟೇಷನಿಂದ ಯಾವ ಕಡೆಯಿಂದ ಹೋಗಬೇಕು ಸೌತ್ ಇಂಡಿಯನ್ ರೆಸ್ಟೋರೆಂಟಿಗೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ನಗೋಯಾ ಸ್ಟೇಷನಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಗೋಯಾ ಸ್ಟೇಷನಲ್ಲಿ ಸಕುರಾ ದೋರಿ ಸೈಡಿಂದ ಬಂದು ಎಸ್ಕಲೇಟರ್ ತಗೊಂಡು ಮೇಲೆ ಹೋಗಿ ಮತ್ತೆ ಮುಂದೆ ಬಂದು ಸ್ವಲ್ಪ ಇನ್ನೊಂದು ಎಸ್ಕಲೇಟರ್ ಸಿಗುತ್ತೆ. ಆ ಎಸ್ಕಲೇಟರ್ ಹೋಗಿ ಸೊ ಮತ್ತೆ ಮುಂದೆ ಇನ್ನೊಂದು ಎಸ್ಕಲೇಟರ್ ತೊಗೋಬೇಕು. ಇನ್ನೊಂದು B1 ಬಿಲ್ಡಿಂಗ್ ಕೆಳಗಡೆ ಹೋಗ್ಬೇಕು. ಈ ಎಸ್ಕಲೇಟರ್ ತೊಗೊಂಡು ಕೆಳಗಡೆ ಹೋಗಿ ಸೊ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಇಲ್ಲಿದೆ ನಗೋಯಾ, ಇಲ್ಲಿದೆ. ಸೊ ಇದು ರೆಸ್ಟೋರೆಂಟ್.
ಸೊ ಎಲ್ಲ ರೆಸ್ಟೋರೆಂಟ್ಗಳಿದ್ದಾವೆ. ಸೊ ಇದೇ ಆ ರೆಸ್ಟೋರೆಂಟ್ ಎರಿಕ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಸೊ ಪಕ್ಕ ಇಂಡಿಯನ್ ಸ್ಟೈಲ್ ಇರುತ್ತೆ. ಎರಿಕ್ ಸೌತ್ ಅಂತ. ಪ್ಲೇಸ್ ಎಲ್ಲ ಇದು ಜಾಪನೀಸ್ ಥರ ಇರುತ್ತೆ. ಇಂಡಿಯನ್ ಸೊ ಈ ಥರ ಇರುತ್ತೆ. ಈಚೆ ಬಂದು ಓಕಾರಿ ಮಸ್ತ ಅರಿವಿತು ಮಸ್ ಈ ಥರ ಅರಿವಿತು ಮಸ್ ಈ ಥರ ಇರುತ್ತೆ. ಸೊ ನೋಡಿ ಗ್ಲಾಸಲ್ಲಿ ನೀರು ಕೊಡ್ತಾರೆ. ಸೊ ಮಸಾಲ ದೋಸೆ ಈ ಥರ ಸೆಟ್. ಸೊ ಮಸಾಲ ದೋಸೆ ಸೊ ಮಸಾಲ ದೋಸೆ ಸೆಟ್ಟು. ಸೊ ಡಿಫ್ರೆಂಟ್ ಟೈಪ್ ಸೆಟ್ ಸಿಗುತ್ತೆ, ಸೆಟ್ಟಲ್ಲಿ ತೊಗೋಬೋದು. ಸೊ ಇದು ಮಸಾಲ ದೋಸೆ, ಬರೀ ಮಸಾಲ ದೋಸೆ ಸಿಗುತ್ತೆ. ಸೊ ರೇಟ್ ಸ್ವಲ್ಪ ಕಾಸ್ಟ್ಲಿ ಇಂಡಿಯಾ ಕಂಪೇರ್ ಮಾಡಿದರೆ. ಸೊ ಇದು ಮತ್ತು ಬೇರೆ ಸೆಟ್. ಈ ಥರ ಸೆಟ್ ಇರುತ್ತೆ. ನಾನು ನೋಡ್ದಂಗೆ ಜಪಾನ್ನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಗ್ಲಾಸಲ್ಲಿ ಗ್ಲಾಸ್ ನೀರು ಕೊಡ್ತಾರೆ. ಸೌತ್ ಇಂಡಿಯನ್ ಫೋಟೋ ಅದು, ಅಂದರೆ ಚೆನ್ನೈ ಬಸ್ ಸ್ಟೇಷನ್ ಫೋಟೋ ಅದು. ಬಸ್ ಸ್ಟೇಷನ್ ವೇಟ್ ಮಾಡ್ತಾರೆ. ಎರಿಕ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಪ್ಯೂರ್ ಜಪಾನೀಸ್ ನಡೆಸ್ತಾರೆ ಅದನ್ನು. ಸೊ ಇಲ್ಲಿರೋರು ಜಪಾನಲ್ಲಿ ಇದ್ದಾರೆ. ಸೊ ತಮಿಳು ಒಂದು ವರ್ಷ ಇದ್ದರು. ಸೊ ಅವರೇ ತಮಿಳುನಾಡಲ್ಲಿ ಒಂದು ವರ್ಷ ಇದ್ದರು. ಸೊ ತಮಿಳು ಸ್ವಲ್ಪ ಬರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್. ನನಗೆ ಚೆನ್ನಾಗಿ ಅನಿಸ್ತು. ನೀವು ಒಂದು ಸಾರಿ ಬಂದು ತಿನ್ಬೋದು, ತೊಂದರೆ ಏನಿಲ್ಲ. ತಿನ್ಬೋದು. ಸೊ ಚೆನ್ನೈನ ಬಸ್ ಸ್ಟೇಷನ್.
ರೆಸ್ಟೋರೆಂಟು ನಗುವೆ ಸ್ಟೇಷನ್ಗೆ ಹತ್ತಿರದಲ್ಲಿದೆ. ಯಾರಾದರೂ ನಗುವೆ ಸ್ಟೇಷನ್ಗೆ ಬಂದರೆ ಈ ರೆಸ್ಟೋರೆಂಟಿಗೆ ಬಂದು ಊಟ ಮಾಡ್ಬೋದು. ಕನ್ವೀನಿಯೆಂಟ್ ಆಗಿದೆ ಸ್ಟೇಷನಿಂದ. ಸೊ ಅಥೆಂಟಿಕ್ ಇಂಡಿಯನ್ ಫ್ಲೇವರ್ ಸಿಗುತ್ತೆ. ಸೊ ಯಾರಾದರೂ ಬಂದರೆ ನಗುವೆಗೆ ಟ್ರೈ ಮಾಡಿ. ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್.